ಧ್ಯಾನ ಮತ್ತು ಮೌನ ಇವೆರಡರ ಮಹತ್ವ. ಧ್ಯಾನಕ್ಕೆ ಆಗಲೇಬೇಕಾದಷ್ಟು ವಿವರಣೆಯನ್ನು ಕೊಟ್ಬಿಟ್ಟಿದ್ದಾರೆ ಬೇಕಷ್ಟು ಜನ. ಯಾವುದೋ ಒಂದನ್ನು ಆಧಾರವಿಟ್ಕೊಂಡು ನಮ್ಮ ಮನಸ್ಸನ್ನು ಅಲ್ಲೇ ನಿಲ್ಲಿಸೋದು ಧ್ಯಾನ. ಅದೇನು ಬೇಕಾಗ್ಬೋದು, ವಿಗ್ರಹ ಆಗ್ಬೋದು, ಮೂರ್ತಿ ಆಗ್ಬೋದು, ಒಂದು ಚುಕ್ಕೆ ಆಗ್ಬೋದು, ಒಂದು ಯಂತ್ರ ಆಗ್ಬೋದು, ಧ್ಯಾನ. ನಾನು ಒಂದು ಕಡೆ ನನ್ನ ಮನಸ್ಸನ್ನು ನಿಲ್ಲಿಸ್ತೇನೆ ಅಂದಾಗ ಮನಸ್ಸಿಗೆಲ್ಲ ಅಲ್ಲೇ. ಸೊ ಧ್ಯಾನ ಮತ್ತು ಮನಸ್ಸು ಒಂದಕ್ಕೊಂದು ಪೂರಕ ಅಲ್ವಾ? ಮನಸ್ಸು ಮೌನ ಮೌನ ಯಾವಾಗ? ಮೌನ ಅಂದ್ರೇನು? ನಾನು ಮಾತಾಡ್ತಿರೋದ ಅಲ್ಲ, ಮನಸ್ಸು ಮೌನವಾಗಬೇಕು, ನನ್ನ ಮಾತು ಮೌನವಾಗೋದಲ್ಲ. ಈಗ ಒಂದು ಮೂಗ ಇದ್ದಾನಪ್ಪ, ಅವನು ಮಾತಾಡಲ್ಲ, ಅವನ್ನ ಮೌನಿ ಅಂತ ಕರೀಲ್ಲ, ಆಗಲ್ಲ. ಮನಸ್ಸನ್ನು ಮೌನವಾಗಿಸುವುದು ಅಂದ್ರೆ ಮನಸ್ಸು ಇಲ್ಲವಾಗಿಸುವುದು ಅಂತ ಹೇಳ್ದಂಗೆ ಆಯ್ತು ಅಷ್ಟೇ. ಮನಸ್ಸು ಮೌನವಾಗಿರಲ್ಲ, ಸದಾ ಅದು ಚಿಂತನೆ, ಒಂದು ಪ್ರತಿ ಕ್ಷಣವೂ ಅದು ಚಿಂತನೆ ಮಾಡ್ತಾ ಇರ್ತದೆ. ಆ ಚಿಂತನೆ ಯಾವಾಗ ಎಲ್ಲಿವರೆಗೂ ಅಂದರೆ ಎಲ್ಲಿವರೆಗೂ ಮನಸ್ಸಿದೆಯೋ ಅಲ್ಲಿವರೆಗೂ ಮಾಡ್ತದೆ. ಆ ಮನಸ್ಸು ಇಲ್ಲವಾದಾಗ ಚಿಂತನೆ ನಿಂತೋಗ್ತದೆ. ನಿಜವಾದ ಸಾಧನೆ ಅಂದರೆ ಧ್ಯಾನ ಅಂದರೆ ಮೌನವಾಗ್ತಕ್ಕಂಥದ್ದು. ಮೌನವಾಗದ ಧ್ಯಾನ ಧ್ಯಾನ ಅಲ್ಲ ಅಂತ ಹೇಳಿಬಿಟ್ರೆ ನಾನು ಎಲ್ಲರೂ ಹೇಳ್ದಂಗಾಯ್ತು. ಧ್ಯಾನ ಮೌನಕ್ಕೆ ಸಂಬಂಧ ಹೇಳಿದ್ರೆ, ನಾನು ಮೌನವಾಗದ ಧ್ಯಾನ ಧ್ಯಾನವಲ್ಲ ಅಂತ ಹೇಳಿದಾಗ ಮನಸ್ಸು ಇಲ್ಲವಾಗಿಸಿದ ಧ್ಯಾನ ಧ್ಯಾನ ಆಗಲಿಕ್ಕೆ ಸಾಧ್ಯ ಇಲ್ಲ.